ಹಾಯ್ ನಮಸ್ಕಾರ. ನಾನು ಇವತ್ತು ವೀಕೆಂಡ್ ಆಗಿರೋದ್ರಿಂದ RR ನಗರದ ಟರ್ಫ್ ಕ್ಲಬ್ಬಲ್ಲಿ ಇದ್ದೀನಿ. ಸೊ ಇನ್ಫಾರ್ಮೇಷನ್ ಕೊಡ್ತೀನಿ ರೆಗ್ಯುಲರ್ಲಿ, ಬಟ್ ಈ ಸಲ ಒಂದು ಬ್ಲಾಗ್ ಮಾಡೋಣ ಮ್ಯಾಚಿಂದು. ಕಸಿನ್ಸ್ ಎಲ್ಲ ಬಂದಿರೋದ್ರಿಂದ ಒಂದು 5 ಜನ ಇದ್ದೀವಿ ಅಷ್ಟೇ. ಹಾಗೆ ಫ್ಯಾಮಿಲಿ ಲೇಡೀಸ್ ಕೂಡ ಇದ್ದಾರೆ. ಸೊ ನಾವು 5 ಜನ ಆಡ್ತೀವಿ. ರೂಲ್ಸ್ ಏನು ಅಂತಂದರೆ ಒಬ್ಬೊಬ್ಬರಿಗೆ 2 ಓವರ್. 2 ಓವರಲ್ಲಿ ಯಾರು ಎಷ್ಟು ಮ್ಯಾಕ್ಸಿಮಮ್ ಹೊಡಿತಾರೆ ನೋಡೋಣ. ಓಕೆನಾ? 5 ಜನ ಇದ್ದೀವಿ. ಸೊ ಫಾರ್ ಎ ಚೇಂಜ್ ಒಂದು ಮಿನಿ ಬ್ಲಾಗ್ ಸೂಪರ್ ಟಿವಿ ಕನ್ನಡದ ವೀಕ್ಷಕರಿಗೆ. ಲೆಟ್ಸ್ ಸ್ಟಾರ್ಟ್. ಬನ್ನಿ. 5 minutes later. 2 ಓವರ್ ಅಂತ ಫಸ್ಟ್ ರೂಲ್ಸ್ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಬರೀ ಇಂಥದೆಯಾ? ಏನು ಅಂತಂದರೆ 2 ಟೀಮ್ ಮಾಡೋಣ. ಇಬ್ಬಿಬ್ಬರದು ಒಂದೊಂದು ಟೀಮು, ಒಬ್ರು ಜೋಕರ್ ಅಂತ. ನೋಡೋಣ ಯಾವ ಟೀಮ್ ಗೆಲ್ಲುತ್ತೆ ಅಂತ. ಲೆಟ್ಸ್ ಗೋ. ನೋಡಿ, ಇಲ್ಲಿ ಸ್ಟ್ರೈಟಲ್ಲಿ ಹೊಡೆದ್ರೆ 6, ಸೀದಾ ಹೋದರೆ 4. ಸೊ ಮೇಲೆ ಕೂಡ ಗೊತ್ತಿರುತ್ತೆ ಟರ್ಫ್ ಆಡೋರಿಗೆ. ಸೊ ಅಲ್ಲಿ ಹೋದರೆ ಆ ಒಂದು ಇದಕ್ಕೆ ನೆಟ್ಟಿಗೆ ಟಚ್ ಆದರೆ ಸ್ಟ್ರೈಟ್ ಸೀದಾ ಪಿಚ್ ಏನೋ ಆಗ್ತದೆ 6 ನಮ್ಮ ರೂಲ್ಸು. ನೋಡಿದಿರೋರು ಹೇಳ್ತಿರೋದು. ಸೀದಾ ಹೋದರೆ 4. ಓಕೆನಾ? ಈ ಕಡೆ ಎಲ್ಲ ಹೋದರೆ 2, 2. ಟೀಮ್ ಎ ಅಲ್ಲಿದ್ದಾರೆ. ಬನ್ನಿ, ಟೀಮ್ ಎ ಬಾಯ್ಸ್ ಉತ್ತಮ್ ಹಾಗೆ ನಿಖಿಲ್ ಇದ್ದಾರೆ. ಸೊ ಇದು ನಮ್ಮ ಅಪೋಸಿಟ್ ಟೀಮು. ಸೊ ನಮ್ಮ ಟೀಮಲ್ಲಿ ನಾನು ಮತ್ತೆ ರಂಜಿತ್ ಇದ್ದಾರೆ. ಇವರು ಮಂಗಳೂರು, ಚಿಕ್ಕಮಗಳೂರು, ಬೆಂಗಳೂರಲ್ಲೆಲ್ಲ ಸ್ವಲ್ಪ ಹೆಸರಾಂತ ಕ್ರಿಕೆಟಿಗ. ಇಲ್ಲ 6ಗಳೆಲ್ಲ ಹೊಡಿತಾರೆ. ಹಾಗೆ ನಿಶಾಂತ್ ಅವರು ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ನೋಡಿ ಹೆಂಗ್ ಕೊಡ್ತಾರೆ ಅವ್ರಿಗೆ ಮಂಜ. ಸೊ ಅವರು 2 ಟೀಮಲ್ಲೂ ಆಡ್ತಾರೆ. ಅವರು ಹೊಡ್ತಾ ಇವತ್ತು ನೋಡಿ ಯಾವ ರೇಂಜಿಗೆ ಇರುತ್ತೆ ಅಂತ. ಏನ್ ನಿಶಾಂತ್ ಅವರೇ? ನೋಡಿ ಇವತ್ತು ಹೆಂಗ್ ಆಡ್ತೀನಿ ಅಂತ. 6 ಮೇಲೆ 6 ನೋಡ್ತಾರೆ ಅವರು. ಇನ್ನು 2 ಪ್ಲೇಯರ್ ಬಂದಿದ್ದಾರೆ. ಇಲ್ಲಿ ಲೇಡೀಸ್ ಕ್ರಿಕೆಟ್ ಕೂಡ ಆಗ್ತಾ ಇದೆ. ಅವಿಷ್ಕಾ ಅವರು, ಹಾಗೆ ನೋಡ್ಬೋದು ಶ್ರುತಿ ಅವರು, ರಾಣಿ ಅವರು, ಮಲ್ಲಿ ಅವರು, ಹಾಗೆ ಮಧುರ ಅವ್ರ ಬೌಲಿಂಗ್. ಇದು ಟಾಸ್ ಪ್ರಕ್ರಿಯೆ, ವಿಚಿತ್ರ ಟಾಸ್ ಇದು. ಅದೆಲ್ಲ ಸೊಪ್ಪಿದೆಯಂತೆ. ಒಂದ ಟಾಸ್ ಬ್ಯಾಟಿಂಗ್ ಫಸ್ಟ್. ವಿಚಿತ್ರವಾದ ಟಾಸ್ ನೋಡಿದ್ರಿ, ಕೈಲಿ ಸೊಪ್ಪು ಹಿಡ್ಕೊಂಡು ಆಯ್ಕೆ ಮಾಡೋದು. ನಾವು ಟಾಸ್ ಗೆದ್ದಿದ್ದೀವಿ, ಬ್ಯಾಟಿಂಗ್ ಫಸ್ಟ್. 3 ಓವರ್ ಮ್ಯಾಚು. ರೂಲ್ಸ್ ಎಲ್ಲ ಹೇಳಿದ್ನಲ್ಲ, ಡೈರೆಕ್ಟ್ ಹೋದರೆ 6, ಹೊಳ್ಕೊಂಡು ಹೋಗಿ ಅಲ್ಲಿ ಹೊಡೆದ್ರೆ 4. ನಿಮಗೆಲ್ಲ ಗೊತ್ತಿರೋ ಟಫ್ ಕ್ಲಬ್ ಆಡೋರಿಗೆ ಗೊತ್ತಿರುತ್ತೆ ಟಫ್ ಕ್ರಿಕೆಟ್. ನೋಡೋಣ 3 ಓವರಲ್ಲಿ ನಾವು ಎಷ್ಟು ಹೊಡಿತೀವಿ. ಟೀಮ್ ಬಿ ನೋಡೋಣ. ಫಸ್ಟ್ ಓವರ್ ರೆಡಿ ಆಗ್ತೀವಿ. ಸಿಕ್ಸ್. ಮತ್ತೊಂದು ವೈಡು. ಇವರು ಇಂಟರ್ನ್ಯಾಷನಲ್ ಪಿಚ್ಚಲ್ಲೆಲ್ಲ ಆಡಿದಂಥ ಬೌಲರ್ ಇವರು ನಿಶಾಂತ್. ಈಗಾದರೂ ಗುಡ್ ಬಾಲ್ ಆಗ್ತಾರ ಅಂತ. ಡೆಡ್ ಬಾಲ್. ಅವರಿಗೆ ವಾಂಕಡೆ ಚಿನ್ನಸ್ವಾಮಿಲೆಲ್ಲ ಆಡಿ ಇಲ್ಲಿ ಬೌಲಿಂಗ್ ಮಾಡೋಕ್ಕೆ ಆಗ್ತಿಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ತುಂಬ ಒಳ್ಳೆ ಬೌಲರೇನೆ. ಬುಕ್ ಕ್ರಿಕೆಟಲ್ಲೆಲ್ಲ ತುಂಬ ಸೆಂಚುರಿ ಇದೆ ಅವ್ರದ್ದು. ಫೈನಲಿ ಒಂದು 6 ಬಂದಿದೆ ಈಗ. ಮತ್ತೊಂದು 6. ಬ್ಯೂಟಿಫುಲ್ ಶಾಟ್. ಮತ್ತೆ ಒಂದು ಬೌಂಡ್ರಿ. ಬಾಲ್ ಎಷ್ಟಾಯ್ತಪ್ಪ ನೋಡಿ. ಫೀಲ್ಡರ್ಸ್ ಎಲ್ಲ ಎಷ್ಟು ರಿಲ್ಯಾಕ್ಸ್ ಆಗಿದ್ದಾರೆ ಅಂದರೆ ನಮ್ಮ ನಿಶಾಂತ್ ಅವ್ರ ಬೌಲಿಂಗಲ್ಲಿ. ಅದು ಬೌಂಡ್ರಿ ಹೊರಕೊಂಡು ಉತ್ತಮ್ ಅವರು ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಹಾಂ, ಮತ್ತೊಂದು ಶಾಟ್ ಇದೆಯಾ? 4 ರನ್ಔಟ್ ಆಗುತ್ತಾ? ಇಲ್ಲ. ಎಸ್, 2 ರನ್ ಕಂಪ್ಲೀಟೆಡ್. ಓರಾ. ಸೊ 3 ಓವರ್ಗೆ ನಾವು 30 ರನ್ ಹೊಡೆದಿದ್ದೀವಿ. 31 ಟಾರ್ಗೆಟ್. ನೋಡೋಣ ಎಷ್ಟು ಹೊಡಿತಾರೆ, ಚೇಸ್ ಮಾಡ್ತಾರೆ. ಫಸ್ಟ್ ಮ್ಯಾಚ್ ನಾವು ವಿನ್ ಆದ್ವಿ. ತಮ್ಮ ಸಗದಾಗ ಆಡ್ದ. ಆಲ್ಮೋಸ್ಟ್ 23 ರನ್ಸ್ 1 ಓವರಲ್ಲಿ.
ಸೊ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ರಂಜಿತ್. ವೆರಿ ಗುಡ್ ಇನ್ನಿಂಗ್ಸ್, ಸೂಪರ್. ಥ್ಯಾಂಕ್ ಯು. ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಸೊ ಅವ್ರ ಅಪೋನೆಂಟ್ಸ್ ಈಗ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಫೈಟ್ ಬ್ಯಾಕ್ ಮಾಡೋಕ್ಕೆ ರೆಡಿ ಇದ್ದಾರೆ. ನೋಡೋಣ ಎರಡನೇ ಮ್ಯಾಚ್ ಏನಾಗುತ್ತೆ. ಈಗ ಮುಂಬೈ ಇಂಡಿಯನ್ಸ್ನ ಸ್ಟಾರ್ ಬ್ಯಾಟ್ಸ್ಮನ್ ಇನ್ನು ಬೀಟ್ ಎಲ್ಲ ಮಾಡಿದ್ರು ಅಂತ. ಈಗ ಅವ್ರಿಗೆ ಈ ಗ್ರೌಂಡ್ ಎಲ್ಲ ಭಾಳ ಚಿಕ್ಕದು. ನೋಡೋಣ. ಫಸ್ಟ್ ಬಾಲ್ ಈಗ ರೆಡಿ ಆಗ್ತಿದ್ದಾರೆ. ಸೆಕೆಂಡ್ ಮ್ಯಾಚ್ ಇದು. ಓಹ್ ಶಾಟ್ ನೋಡಿ, ಓಡಬೇಕಾ ಬೇಡ ಅಂತ ಅರ್ಧಕ್ಕೆ ನಿಂತು ಹಿಂಗೂ ಓಡಿದ್ದಾರೆ. ರನ್ನಿಂಗ್ ಸ್ಟೈಲೇ ಒಂಥರ ಡಿಫ್ರೆಂಟ್ ಅದು. ಏನು ಮಾಡ್ತಾರೆ ನೋಡೋಣ. ಓ ಶಾಟ್, ಸಿಕ್ಸ್ ನೋಡಿ. ಸಿಕ್ಸಿಗೆ ಯಾರಾದರೂ ಬ್ಯಾಟ್ ಎತ್ತಂದು ನೋಡಿದ್ದೀರಾ? ಮೀಟರ್ ಬೇಕು, ಮೀಟರ್ ಸೆಂಚುರಿ ನೋಡಿರ್ತೀರಾ, 50 ನೋಡಿರ್ತೀರಾ. ಇದು ಅವರ ವೃತ್ತಿ ಜೀವನದ 1000ನೇ ಸಿಕ್ಸ್ ಅಂತ ಗೂಗಲ್ ಹೇಳ್ತಾ ಇದೆ. 1000ನೇ ಸಿಕ್ಸ್ ಅಂತ. ಓ ಅಷ್ಟೇ ಒಳ್ಳೆ ಕ್ಯಾಚ್ ಮಾತ್ರ. ಬೌಂಡ್ರಿ. ಒಳ್ಳೆ ಬ್ಯಾಟಿಂಗ್ ಆಗ್ತಾ ಇದೆ ನಮ್ಮ ಟೀಮ್ದು. 15 ರನ್ ಆಗಿದೆ. ಫೋರ್ 25 29 ಬಲ್ಪ್ಲೆ ಬಿಸಿಲಿಲ್ಲ ಅಂತ ಆಡಕ್ಕೆ ಬಂದ್ವಿ. ನೋಡಿದ್ರೆ ಒಳ್ಳೆ ಬಿಸಿಲು ಹೊಡಿತಾ ಇದೆ. ವಿಡಿಯೋ ಮಾಡಕ್ಕೆ ಹೋಗಿ ಒಂದು ಬೌಂಡ್ರಿ ಹೋಯ್ತು. ನೋಡಿ ಇಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ ಬೈತಿದ್ದಾರೆ. ರನ್ಗಳ ಅವಶ್ಯಕತೆ. ಶಾಟ್ 6, ಬ್ಯೂಟಿಫುಲ್ ಶಾಟ್. ಒಂದು ಬಾಲಿಗೆ 3 ರನ್ ಬೇಕೀಗ. 1 ಬಾಲ್ 3 ರನ್ಸ್. ರೋಚಕ ಹಂತದಲ್ಲಿ ಪಂದ್ಯ. ಶಾಟ್, ವಿನ್ ದ ಮ್ಯಾಚ್. 47 ರನ್ ಚೇಸ್ ಆಗಿದೆ. ರಂಜಿತ್ ಸಿಂಗಲ್ ಆಗಿ ಹೊಡೆದಿದ್ದಾರೆ. 48 ಹೇಗಿತ್ತು ಈ ಚೇಸ್? ಹೇಗಿತ್ತು ರಂಜಿತ್ ಅವರೇ? ಸೂಪರ್ ಆಗಿತ್ತು. ಏನು ಚಾಲೆಂಜ್ ಅನ್ಸ್ತು ನಿಮಗೆ? ಲಾಸ್ಟ್ ಪ್ರೆಷರ್ ಇತ್ತು, ಬಟ್ ಲಾಸ್ಟ್ ಅವರು ವಿ ಡಿಡ್ ಇಟ್. 4 ಬಾಲಲ್ಲಿ 4 ಸಿಕ್ಸ್ ಬೇಕಾಗಿತ್ತು ಆಲ್ಮೋಸ್ಟ್ ಎಂಡಿಗೆ. ಅಲ್ಲ 6 ಬಾಲಿಗೆ 4 ಸಿಕ್ಸು. ಸೊ ಅಚೀವ್ ಆಗಿದೆ. ನಾವು ತೊಗೊಂಡಿದ್ದ ಸ್ಲಾಟು 11ರಿಂದ ಮಧ್ಯಾಹ್ನ 1 ಗಂಟೆ. ಯಾವಾಗಲೂ ಮೋಡ ಇರೋದು, ಆದರೆ ನಾವು ಆಡುವಾಗಂತೂ ವಿಪರೀತ ಬಿಸಿಲು. ಸೊ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಮ್ಯಾಚ್ ಮುಗಿಸಿ ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು.